ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ತ್ರಿಭುಜವನ್ನ ಗಮನಿಸಿ. ಇಲ್ಲಿ ನೋಡಿ ಇಲ್ಲಿ ಇದು ತ್ರಿಭುಜ BAC. ಇದು ಎಷ್ಟಿದೆ? 90 ಡಿಗ್ರಿ ಇದೆ, ಲಂಬಕೋನ ತ್ರಿಭುಜ. ಅದೇ ರೀತಿ ತ್ರಿಭುಜ ADC ಅನ್ನ ಗಮನಿಸಿ. ಸೊ ಇಲ್ಲೂ ಏನಾಗಿದೆ? ಲಂಬಕೋನ ತ್ರಿಭುಜ ಅಲ್ವಾ? ಸೊ ನೋಡಿ ಈ BAC ತ್ರಿಭುಜ ಮತ್ತು ADC ತ್ರಿಭುಜಗಳನ್ನ ಗಮನಿಸಿ. ನೋಡಿ ಇಲ್ಲಿ ಕೋನ A, ತ್ರಿಭುಜ BAC ಯಲ್ಲಿ ಕೋನ A ಮತ್ತು ತ್ರಿಭುಜ ADC ಯಲ್ಲಿ ಕೋನ D ಏನಾಗಿದೆ? ಸಮ ಆಗಿದೆ. ಯಾಕಂದ್ರೆ 90 ಡಿಗ್ರಿ 90 ಲಂಬಕೋನ ತ್ರಿಭುಜ ಅಲ್ವಾ? ಸೊ ಲಂಬಕೋನಗಳು. ಸೊ ಅದೇ ರೀತಿ ತ್ರಿಭುಜ C ಮತ್ತೆ ತ್ರಿಭುಜ BAC ಯಲ್ಲಿ C, ಅದೇ ರೀತಿ ADC ತ್ರಿಭುಜದಲ್ಲಿ C, ಇವುಗಳು ಸಾಮಾನ್ಯ ಕೋನಗಳು. ಸೊ ಹಾಗಾದ್ರೆ ಏನಾಯ್ತು? ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು. ಹಾಗಾದ್ರೆ ನಾವು ಇವುಗಳ ಅನುಪಾತಗಳನ್ನ ನೋಡೋಣ. ಸೊ ನೋಡಿ, ತ್ರಿಭುಜ BAC ಸಮರೂಪಿ ತ್ರಿಭುಜ ADC. ಸೊ ಇವುಗಳನ್ನ ಗಮನಿಸಿದಾಗ ಸೊ AC ಬಾಗಿಲೆ DC ಬರಬ್ಬರಿ BC ಬಾಗಿಲೆ AC ಬರಬ್ಬರಿ AB ಬಾಗಿಲೆ AD ಅಂತ ಬರಿಬಹುದು ಅಲ್ವಾ? ಸೊ ಇವುಗಳ ಅನುಪಾತಗಳು. ಸೊ ಹಾಗಾದ್ರೆ ನಾವು ಈ ಎರಡು ಅನುಪಾತಗಳನ್ನ ನೋಡಿದಾಗ AC ಎಷ್ಟಿದೆ? AC X ಇದೆ. ಬಾಗಿಲೆ DC ಎಷ್ಟಿದೆ? ನೋಡಿ DC ಅಲ್ವಾ? ಸೊ ಈ ತ್ರಿಭುಜ ADC ತ್ರಿಭುಜ DC ಎಷ್ಟಿದೆ? 4 ಸೆಂಟಿಮೀಟರ್. ಬರಬ್ಬರಿ BC ಎಷ್ಟಿದೆ? ಟೋಟಲ್ ಇದು BC ತ್ರಿಭುಜ BAC ಯಲ್ಲಿ BC ಬಾಹು ಎಷ್ಟಿದೆ? 16 ಸೆಂಟಿಮೀಟರ್. ಬಾಗಿಲೆ AC ತ್ರಿಭುಜ ADC ಯ ಬಾಹು AC ಎಷ್ಟಿದೆ? X ಅಲ್ವಾ? ಸೊ ಹಾಗಾದ್ರೆ ನೋಡಿ ಇಲ್ಲಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? X ಇಂಟು X ಸ್ಕ್ವೇರ್. ಸೊ 16 ಗುಣಿಸು 4 ಅಲ್ವಾ? ಸೊ ಇದೇನಾಗುತ್ತೆ? X ಸ್ಕ್ವೇರ್ ಬರಬರಿ 16 4 64 ಆಯ್ತು. ಸೊ ಹಾಗಾದ್ರೆ X ಬರಬರಿ ಏನಾಯ್ತು? 8 ಆಯ್ತು. ವರ್ಗಮೂಲ ಎರಡನ್ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ X ಸ್ಕ್ವೇರ್ ಇದ್ದಿದ್ದು ಈ ಕಡೆ ಹೋದಾಗ ಸ್ಕ್ವೇರ್ ರೂಟ್ ಆಫ್ 64. ಸೊ ಸ್ಕ್ವೇರ್ ರೂಟ್ ಆಫ್ 64 ಅಂದ್ರೆ 8 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 13ನೇ ಪ್ರಶ್ನೆಯ ಸರಿಯಾದ ಉತ್ತರ C ಆಗಿದೆ. 8 ಸೆಂಟಿಮೀಟರ್ ಆಗಿದೆ.